ರಾಜ್ಯದ ವೈಟ್ ಹೌಸ್ ಲಲಿತ್ ಮಹಲ್ ಪ್ಯಾಲೇಸ್ ಲಾಭದಲ್ಲಿ ನಡೀತಾ ಇದ್ರೂ ಅದು ನಷ್ಟದಲ್ಲಿದೆ ಎಂದು ಸುಳ್ಳು ಹೇಳಿ ಅದನ್ನು ಖಾಸಗೀಕರಣಗೊಳಿಸಲು ಮುಂದಾಗಿರುವ ಕೇಂದ್ರ ಸರ್ಕಾರದ ನಡೆ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. 2015-16ನೇ ಸಾಲಿನಲ್ಲಿ 18 ಲಕ್ಷ ರೂಪಾಯಿ ನಿವ್ವಳ ಲಾಭ ಪಡೆದಿದ್ದರೂ ಲಲಿತ್ ಮಹಲ್ ನಷ್ಟ ಅನುಭವಿಸಿದೆ ಎಂದು ಖಾಸಗೀಕರಣಗೊಳಿಸಲು ಮುಂದಾಗಿರುವ ಕೇಂದ್ರದ ನಡೆ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ತಿಂಗಳುಗಳ ಕಾಲ ಕಾವೇರಿ ಗಲಾಟೆ, 2 ತಿಂಗಳ ಕಾಲ ನೋಟು ಅಮಾನ್ಯೀಕರಣ, ಬಳಿಕ ಮೃಗಾಲಯ ಬಂದ್, ತದನಂತರ ಜಗನ್ಮೋಹನ ಅರಮನೆಗೆ ಬೀಗ ಬಿದ್ದು ಇಡೀ ಪ್ರವಾಸೋದ್ಯಮವೇ ನೆಲಕಚ್ಚು ನಿಂತಿರುವಾಗ ಲಲಿತ್ ಮಹಲ್ ಅರಮನೆ 18 ಲಕ್ಷ ರೂಪಾಯಿ ಲಾಭ ಗಳಿಸಿದೆ. ಇಡೀ ಪ್ರವಾಸೋದ್ಯಮವೇ 50% ಕುಂಠಿತ ಕಂಡಿದ್ದರೂ ಲಲಿತ್ ಮಹಲ್ ಅರಮನೆ ಲಾಭದತ್ತ ಸಾಗಿದೆ. ಇಷ್ಟಾದರೂ ಅದರ ಖಾಸಗೀಕರಣ ನಡೆಸಲು ಮುಂದಾಗಿರುವ ಉದ್ದೇಶ ಏನು ಎಂದು ಈಗ ಈ ಸುದ್ದಿ ಟಿವಿ, ನಿಮ್ಮ ಸುದ್ದಿ ಟಿವಿ ಕೇಂದ್ರ ಸರ್ಕಾರದ ಈ ಪ್ರಶ್ನೆ ಮಾಡ್ತಾ ಇದೆ. ಇನ್ನು ಲಲಿತ್ ಮಹಲ್ ಖಾಸಗೀಕರಣದ ಹುನ್ನಾರದ ಹಿನ್ನೆಲೆಯಲ್ಲಿ ವಾಟಾಳ್ ನಾಗರಾಜ್ ಇಂದು ಏಕಾಂಗಿ ಪ್ರತಿಭಟನೆ ನಡೆಸಿದರು. ಲಲಿತ್ ಮಹಲ್ ಮುಖ್ಯ ದ್ವಾರದ ಬಳಿ ಚಾಪೆ ಹಾಸಿ ಮಲಗುವ ಮೂಲಕ ಅವರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಲಲಿತ್ ಮಹಲ್ ಖಾಸಗಿ ಪರಭಾರಗೆ ಚಿಂತನೆ ನಡೆಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ವಾಟಾಳ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಒಂದು ಲಲಿತ್ ಮಹಲ್ನ ಏನಾದರೂ ಕೇಂದ್ರ ಸರ್ಕಾರ ಮಾಡೋದಕ್ಕಾದ್ರೆ ಕರ್ನಾಟಕ ಸರ್ಕಾರ ಕೂಡಲೇ ಕೇಂದ್ರದ ಮೇಲೆ ಪ್ರಭಾವ ಮೀರಿ ಈ ಒಂದು ಕಟ್ಟಡವನ್ನು ನಾವೇ ಬಿಡಿಸ್ಕೊಳ್ಬೇಕು. ಅವರ ಅಧೀನದಲ್ಲಿ ಕೊಡಕ್ಕಾಗೋದಿಲ್ಲ, ಕೊಡಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಇದನ್ನ ಮಾರೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳ್ತೀವಿ. ಈ ರೀತಿ ಏನಾದರೂ ಮಾರದ್ದೇ ಆದರೆ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ, ಇದೇನು ಸಾಮಾನ್ಯ ಹೋರಾಟ ಮಾಡ್ತೀವಿ ಅಂತಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಿಮ್ಗೆ ಹೇಳೋದಾದ್ರೆ ಇಡೀ ಲಲಿತ್ ಮಹಲ್ನ ಎಲ್ಲ ರೂಮ್ಗಳನ್ನು ನಾವೇ ವಶ ಪಡ್ಕೊಳ್ತೀವಿ, ನಾವೇ ನುಗ್ತೀವಿ, ನಾವೇ ಕೂತ್ಕೊಳ್ತೀವಿ. ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ನೇರವಾಗಿ ಹೇಳ್ತಾ ಇದ್ದೀನಿ.